ಬೆಳ್ಳಂ ಬೆಳಗ್ಗೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಸ್ಲೀಪರ್ ಕೋಚ್ ಬಸ್ ದಗದಗನೆ ಹೊತ್ತಿ ಉರಿದಿದೆ. ಆಂಧ್ರದ ಕರ್ನೂಲ್ ಬಳಿ ಆದಂತಹ ದುರಂತ ಇದು. ಬಸ್ಗೆ ಬೆಂಕಿ ಕಾಣಿಸಿಕೊಂಡು 20 ಮಂದಿ ಸಜೀವ ದಹನ ಆಗಿದ್ದಾರೆ ಅನ್ನುವ ಮಾಹಿತಿ ಇದೆ. ಖಾಸಗಿ ಬಸ್ನಲ್ಲಿದ್ದ 20ಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ, ಇನ್ನು ಕನ್ಫರ್ಮ್ ಆಗಿಲ್ಲ. ಚಿನ್ನಟೇಕೂರು ಗ್ರಾಮದ ಬಳಿ ಹೊತ್ತಿ ಉರಿದಿದೆ ಈ ಖಾಸಗಿ ಬಸ್. ಕಾವೇರಿ ಅಂತ, ವಿ ಕಾವೇರಿ ಅಂತ ಹೆಸರು. ಇಲ್ಲಿ ತನಕ ಬಸ್ನಿಂದ 11 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಹೀಗಂತ ಡಿಸಿ ಸಿರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಸ್ನಲ್ಲಿದ್ದಂತಹ 2 ಚಾಲಕರು ಸೇರಿ ಒಟ್ಟು 40 ಪ್ರಯಾಣಿಕರು ಈ ಬಸ್ನಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. 2 ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಜೊತೆಗೆ ಬಸ್ನಲ್ಲಿದ್ದ 21 ಪ್ರಯಾಣಿಕರು ಸೇಫ್ ಆಗಿದ್ದಾರೆ, ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅಂತ ಹೇಳಿ ಕರ್ನೂಲ್ ಡಿಸಿ ಸಿರಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೀಪಾವಳಿ ಹಬ್ಬವನ್ನು ಮುಗಿಸ್ಕೊಂಡು ಊರಿಗೆ ಹೋಗಿದ್ರಲ್ಲ, ಅವರೆಲ್ಲರೂ ವಾಪಸ್ ಬೆಂಗಳೂರಿಗೆ ಕೆಲಸದ ನಿಮಿತ್ತ ವಾಪಸ್ ಬರ್ತಾ ಇದ್ರು. ಬಹುತೇಕ ಎಲ್ಲ ಪ್ರಯಾಣಿಕರು, ಅದರಲ್ಲೂ ಮೃತರ ಪೈಕಿ ಬಹುತೇಕರು ಹೈದರಾಬಾದ್ ಮೂಲದವರೇ ಆಗಿದ್ರು. ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ರು, ಅಲ್ಲಿಂದ ವಾಪಸ್ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಈ ಬೆಂಕಿ ಹೊತ್ತಿ ಉರಿದಿದೆ. ವಿ ಕಾವೇರಿ ಬಸ್ ಪ್ರಯಾಣಿಕರ ಎಕ್ಸ್ಕ್ಲೂಸಿವ್ ಮಾಹಿತಿ. ನೋಡಿ, ಮೊದಲಿಗೆ ಬೈಕ್ ಜೊತೆಗೆ ಆಕ್ಸಿಡೆಂಟ್ ಆಗುತ್ತೆ. ಬೈಕ್ ಡಿಕ್ಕಿ ಹೊಡೆದ ಮೇಲೆ ಗಾಡಿಯನ್ನ ನಿಲ್ಸಲ್ಲ, ಆ ಬಸ್ಸನ್ನು ನಿಲ್ಸೋದಿಲ್ಲ, ಹಂಗೆ ಓಡಿಸ್ಕೊಂಡು ಹೋಗ್ತಾನೆ. ಅದಾದ್ಮೇಲೆ ಆಗಿದ್ದು. ಈಗ ಕಾವೇರಿ ಬಸ್ ಪ್ರಯಾಣಿಕರ ಎಕ್ಸ್ಕ್ಲೂಸಿವ್ ಮಾಹಿತಿ ಪವರ್ ಟಿವಿಗೆ ಸಿಕ್ಕಿದೆ. ಎಷ್ಟು ಜನ ಪ್ರಯಾಣ ಮಾಡ್ತಿದ್ರು, ಅವರ ಮೂಲ ಊರು ಯಾವುದು, ಅದೆಲ್ಲದರ ಬಗ್ಗೆ ಪವರ್ ಟಿವಿಯಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದೆ. ಅಶ್ವಿನ್ ರೆಡ್ಡಿ, ಜಿ ದಾತ್ರಿ, ಪಂಕಜ್, ಯುವನ್, ಶಂಕರ್ ರಾಜ್, ತರುಣ್, ಆಕಾಶ್, ಗಿರಿರಾವ್, ಗುಣಸಾಯಿ, ರಮೇಶ್, ಜೊತೆಗೆ ರಮೇಶ್ ಆರ್ಗ ಅಂತ ನನಗೆ ಹೇಳ್ತಾ ಇರುವಂತಹ ಹೆಸರು. ಈ ಬಸ್ನಲ್ಲಿ ಪ್ರಯಾಣ ಬೆಳೆಸಿದವರು ಬಂಡೋಪಾಧ್ಯಾಯ, ಜಯಂತ್ ಕುಶ್ವಾಹ, ಫಿಲೋಮೆನ್ ಜೆಬಿ, ಕಿಶೋರ್ ಕುಮಾರ್, ಕೀರ್ತಿ ಅನುಷಾ, ಮೊಹಮ್ಮದ್ ಕಿಜರ್, ಕೆಂಗುವಾ ದೀಪಕ್, ಅಂದೋಜು ನವೀನ್ ಕುಮಾರ್, ಪ್ರಶಾಂತ್, ಸತ್ಯನಾರಾಯಣ್, ಮೇಘನಾ ಡಿಎಚ್, ಹರಿಕಾ, ಶ್ರೀಹರ್ಷ, ಶಿವರೆಡ್ಡಿ, ಸುಬ್ರಹ್ಮಣ್ಯ, ಎಂಜಿ ರಾಮರೆಡ್ಡಿ, ಉಮಾಪತಿ, ಅಮೃತ್ ಕಿಮರ್, ವೇಣುಗೋಪಾಲ್ ರೆಡ್ಡಿ ಪ್ರಯಾಣ ಬೆಳೆಸ್ತಾ ಇದ್ರು. ಇದ್ರ ಬಗ್ಗೆ ಪವರ್ ಟಿವಿಗೆ ಖಚಿತ ಮಾಹಿತಿ ಸಿಗ್ತಾ ಇದೆ ನಿಮಗೆ. ನೋಡಿ, ಪ್ರಯಾಣಿಕರ ಪೈಕಿ ಬಹುತೇಕ ಎಲ್ಲರೂ ಕೂಡ ಹೈದರಾಬಾದ್ನ ಮೂಲದವರೇ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲು ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ ಬಸ್ಸು. ಡಿಕ್ಕಿ ಹೊಡೆದ ಮೇಲೆ ಆ ಡ್ರೈವರ್ ನಿಲ್ಸಲ್ಲ ಆ ಬಸ್ನ, ಹಾಗೆ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಒಂದು ಸ್ಪಾರ್ಕ್ ಬಂದಿರುತ್ತೆ ಬೈಕ್ಗೆ ಗುದ್ದಂಥ ಸಂದರ್ಭದಲ್ಲಿ. ಬಸ್ಸು ನಿಲ್ಲಿಸಿದ್ದಿದ್ರೆ ಇವತ್ತು ಅಷ್ಟು ಜನ ಸಜೀವ ದಹನ ಆಗೋದಕ್ಕೆ ಬರ್ತಾ ಇರಲಿಲ್ಲ. ಈ ದೊಡ್ಡ ದುರಂತ ಆಗ್ತಾ ಇರಲಿಲ್ಲ. ನೋಡಿ, ಈ ಪ್ರಯಾಣಿಕರ ಪೈಕಿ ಬಹುತೇಕರು ನಮ್ಮ ಬೆಂಗಳೂರಿನ ಚಂದಾಪುರ, ಅತ್ತಿಬೆಲೆಗೆ ಬರ್ತಾ ಇದ್ರಂತೆ. ಹೈದರಾಬಾದ್ನಿಂದ ಬೆಂಗಳೂರಿನ ಚಂದಾಪುರ, ಅತ್ತಿಬೆಲೆಗೆ ಬರ್ತಾ ಇದ್ರು ಅವರು. ನೋಡಿ, ಪ್ಯಾಸೆಂಜರ್ ಲಿಸ್ಟ್ ನೋಡ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿ ಸ್ಕ್ರೀನ್ ಮೇಲೆ. ನಾನೀಗ ಹೇಳಿದ್ನಲ್ಲ ಅಷ್ಟು ಜನ ಹೆಸರು, ಪ್ರಯಾಣಿಕರ ಮಾಹಿತಿ ಟಿವಿ ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ಅವರ ಹೆಸರುಗಳನ್ನು. ಆ ಹೆಸರು ಯಾವುದು ಅಂತಂದರೆ, ಇಲ್ಲಿ ಒಂದು ಡಾಕ್ಯುಮೆಂಟ್ ನೋಡ್ತಾ ಇದ್ದೀರಲ್ಲ, ಕಾವೇರಿ ಟ್ರಾವೆಲ್ಸ್ ಅಂತ, ಅದರಲ್ಲಿ RTO ಪ್ಯಾಸೆಂಜರ್ ಲಿಸ್ಟ್ ಇದೆ ನೋಡಿ. ಅದರಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಂಥವ್ರು ಇವರು 40 ಜನ ಪ್ರಯಾಣಿಕರು. 2 ಅಂಕಿ ದಾಟಿದೆ ಮೃತರ ಸಂಖ್ಯೆ ಅನ್ನೋದು ಗೊತ್ತಾಗ್ತಾ ಇದೆ, ಬಟ್ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಡಿಸಿ ಸಿರಿ ಅವರು. ಜೊತೆಗೆ ಒಂದಷ್ಟು ಜನ ಸೇಫ್ ಆಗಿ ಹೊರಗೆ ಬಂದಿದ್ದಾರೆ, ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅವ್ರನ್ನ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ ಅಂತ. ನೋಡಿ, ಇವತ್ತು ಬೆಳಗಿನ ವಿಡಿಯೋ ಇದು ನೋಡಿ. ಸುಟ್ಟು ಕರಕಲಾಗ್ಬಿಟ್ಟಿದೆ ಬಸ್ಸು, ಇಡೀ ಬಸ್. ಅದು ಸ್ಲೀಪರ್ ಕೋಚ್ ಬಸ್ ಅಂತೆ, ವಿ ಕಾವೇರಿ ಬಸ್. ಅದು ಬೆಂಕಿ ಹೊತ್ಕೊಂಡು ಹೆಂಗೆ ಅಂತಂತಂದರೆ, ಈ ಬಸ್ ಸುಮಾರು ಒಂದು 3 ಗಂಟೆ ಅಂತ ಅಂದ್ಕೊಳ್ತೀನಿ, ಅರ್ಲಿ ಮಾರ್ನಿಂಗ್ 3 ಗಂಟೆ. 3 ಗಂಟೆ ಸಂದರ್ಭದಲ್ಲಿ ಒಂದು ಬೈಕ್ಗೆ ಡಿಕ್ಕಿ ಹೊಡೆದು ನಿಲ್ಸಲ್ಲ ಬಸ್ಸನ್ನು, ಹಾಗೆ ಓಡಿಸ್ಕೊಂಡು ಹೋಗ್ಬಿಡ್ತಾನೆ ಆತ ಬಸ್ ಡ್ರೈವರ್. ಆಗಲೇ ಸ್ಪಾರ್ಕ್ ಬಂದಿರುತ್ತೆ ಬಸ್ನಲ್ಲಿ. ಹೋಗ್ತಾ 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 ಆ ಬೆಂಕಿ ವ್ಯಾಪಿಸ್ಬಿಡುತ್ತೆ ಇದ್ದಕ್ಕಿದಂಗೆ. ಆಯಿತು, ನಿಲ್ಲಿಸಿ ಹೊರಗಡೆ ಓಡೋಗೋಣ ಅಂತಂತಂದರೆ ಡೋರ್ ಜಾಮ್ ಆಗಿಬಿಟ್ಟಿರುತ್ತೆ, ಮೇನ್ ಡೋರು. ಒಂದಷ್ಟು ಜನ ಪ್ರಯಾಣಿಕರು, ಡ್ರೈವರ್ ಸೀಟ್ ಪಕ್ಕ ಒಂದು ಡೋರ್ ಇತ್ತು, ಅವನೇನೋ 2 ಡ್ರೈವರು ಬಚಾವಾಗೋದ್ರು. ಆ ಡೋರಿಂದನೇ ಒಂದಿಬ್ಬರು ಎಸ್ಕೇಪ್ ಆದರು. ಆದರೆ ಮಿಡ್ಲಲ್ಲಿರೋರ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಒಂದಷ್ಟು ಜನ ಎಮರ್ಜೆನ್ಸಿ ಎಕ್ಸಿಟ್ ಡೋರನ್ನ ಓಪನ್ ಮಾಡೋಕ್ಕೆ ನೋಡ್ತಾರೆ, ಅದು ಓಪನ್ ಆಗಲಿಲ್ಲ. ಆವಾಗ ಕಿಟಕಿ ಗಾಜನ್ನು ಒಡೆದು ಒಂದಷ್ಟು ಜನ ಸೇಫ್ ಆದರು. ಇನ್ನೊಂದು ಜನ ಡ್ರೈವರ್ ಸೀಟ್ ಪಕ್ಕದಲ್ಲಿ ಇತ್ತಲ್ಲ ಆ ಡೋರು, ಅಲ್ಲಿಂದ ಎಸ್ಕೇಪ್ ಆದರು.